ಹಾಯ್, ಬಂದ್ರಾ? ಹೊಸ ಕತೆ ತೊಗೊಂಬಂದಿದ್ದೀನಿ ನಿಮಗೋಸ್ಕರ ಅಂತಾನೆ. ನನ್ನ ಗಂಡಂಗೆ ನೈಟ್ ಡ್ಯೂಟಿ ಅನ್ನೋ ವಿಷಯನ ತಿಳಿದು ನನ್ನ ಮೈದನ್ನ ಬಂದು ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡ. ನನ್ನ ಜೊತೆ ರಾತ್ರಿ ಕಳೆಯುವಂತೆ ಹೇಳ್ದ. ನಾನು ಒಪ್ಪದೇ ಇದ್ದಾಗ ನನ್ನನ್ನು ತಪ್ಕೊಂಡ. ಫೋಟೋನ ತೋರಿಸ್ದ. ಆ ಫೋಟೋನ ಅಣ್ಣಂಗೆ ತೋರಿಸಿ ನಿನ್ನ ಸಂಸಾರನ ಹಾಳು ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ನಂತರ ನನ್ನ ಜೊತೆ ಕೆಟ್ಟದಾಗಿ ವರ್ತಿಸೋದಕ್ಕೆ ಆರಂಭಿಸ್ದ. ನನ್ನ ಸೀರೆನ ಹಿಡಿದು ನನ್ನ ದೈಹಿಕವಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ದ. ಅಯ್ಯಯ್ಯೋ, ನನ್ನ ಶೀಲ, ನನ್ನ ಜೀವನ ಹಾಳಾಯಿತು. ಮುಂದೆ ಏನಾಯಿತು ತಿಳ್ಕೋಬೇಕು ಅಂದರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನನ್ನ ಹೆಸರು ರಾಣಿ. ಅಪ್ಪ ಅಮ್ಮ ನಿಜವಾಗ್ಲೂ ರಾಣಿ ಥರನೇ ಸಾಕಿದ್ರು. ದುರಾದೃಷ್ಟದಿಂದ ನನ್ನ ಹಣೆ ಬರಹ ಚೆನ್ನಾಗಿರಲಿಲ್ಲ. ನನ್ನ ಅಜ್ಜಿ ಹಾಸಿಗೆ ಹಿಡಿದ್ಲು. ವಾಯು ಸಹಜವಾದ ಅನಾರೋಗ್ಯದಿಂದ ಅವಳು ಕೇಳಿದ್ದು ಒಂದೇ, ನನ್ನ ಮೊಮ್ಮಗಳ ಮದುವೆನ ನೋಡಬೇಕು ಅಂತ. ಆಗ ಮನೆಯಲ್ಲಿ ಯಾರೂ ಕೂಡ ನನ್ನ ಮದುವೆ ಮಾಡೋದಕ್ಕೆ ಇಷ್ಟಪಡಲಿಲ್ಲ. ಇನ್ನೂ ಚಿಕ್ಕವಳು, ಓದ್ತಿದ್ದಾಳೆ ಅಂತ. ಅಪ್ಪ ಅಂತೂ ಅಜ್ಜಿ ಮಾತನ್ನು ಕೇಳಲೇ ಇಲ್ಲ. ಹೇಗಿದ್ದರೂ ಸಾಯ್ತಿದ್ದಾಳೆ, ಜೀವನನ ಹಾಳು ಮಾಡಿ ಸಾಯ್ತಾಳೆ. ಅವಳ ಕೊನೆ ಇಷ್ಟಕ್ಕೆ ನನ್ನ 9ನೇ ತರಗತಿ ಓದೋ ಮಗಳಿಗೆ ಮದುವೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಆದರೆ ಊರಿನ ಜನರು ಅಪ್ಪನ್ನ ಬೈದು ನನ್ನನ್ನು ಮದುವೆ ಮಾಡಲೇಬೇಕು ಅಂತ ಅಪ್ಪ ಟೈಮ್ ತಗೊಂಡ್ರು, ಬೈದರು. ಎಷ್ಟೋ ಸಲ ಹೇಳಿದ್ರು, ನಿನ್ನ ಮಗಳನ್ನು ಕರ್ಕೊಂಡು ಮನೆ ಬಿಟ್ಟು ಹೊರಟೋಗು. ಅಮ್ಮ ಈ ಪ್ರಪಂಚನ ಬಿಟ್ಟು ಹೊರಟೋದ ಮೇಲೆ ನಾನು ನಿನ್ನನ್ನು ಮನೆಗೆ ಕರೆಸ್ಕೊಳ್ತೀನಿ ಅಂತ. ಆದರೆ ಅಲ್ಲಿ ಕೂಡ ನಾನು ವರ್ಕೌಟ್ ಆಗಿಲ್ಲ. ಅಮ್ಮನ ಅಪ್ಪ ನಮ್ಮ ಮನೆಯವರು ಅಜ್ಜಿಗೆ ಸೋದರ ಸಂಬಂಧಿ, ಸ್ವಂತ ಸಂಬಂಧ, ಅತ್ತೆ ಆಗಬೇಕು. ನಮ್ಮ ಅಜ್ಜಿ ಅವ್ರ ಪ್ರಾಣಕ್ಕಿಂತ ನಿನಗೆ ನಿನ್ನ ಮಗಳ ಜೀವನನೇ ದೊಡ್ಡದು ಅಂತ ಎಲ್ಲರೂ ಅಜ್ಜ, ಅಪ್ಪ, ಅಮ್ಮ ಅವರನ್ನು ಬಿಟ್ಟು ಹೊರಟೋಗ್ಬೇಕು ಅಂತ ಯೋಚಿಸ್ತಿದ್ರು. ಊರನ್ನು ಬಿಟ್ಟು ಹೊರಟೋಗೋ ಇಂದಿನ ರಾತ್ರಿ ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನ ಮಕ್ಕಳು ಮಾತಾಡ್ತಿದ್ರು. ಇಂದು ಇವರೆಲ್ಲ ಊರನ್ನು ಬಿಟ್ಟು ಹೋಗಲಿ, ಆ ಮುದುಕಿಗೆ ಹುಷಾರಿಲ್ಲ, ಅವಳ ಕೈಯಲ್ಲಿ ಹೆಬ್ಬೆಟ್ಟು ಹಾಕಿಸ್ಕೊಂಡು ಇವರ ಕೋಟಿಗಟ್ಟಲೆ ಆಸ್ತಿನ ನನ್ನ ಕೈಯಲ್ಲಿ ಇಟ್ಕೋತೀನಿ ಅಂತ. ಆಗ ಸತ್ಯ ಹರಿತಂತ ನನ್ನಪ್ಪ ತಿಳ್ಕೊಂಡ್ರು. ಅಜ್ಜಿ ತಲೆ ಕೆಡಿಸಿ ನನ್ನನ್ನು ರೋಡಲ್ಲಿ ಬಿಟ್ಟು ಹೋಗ್ತಾರೆ. ನನ್ನ ಮಗಳ ವಿಷಯದಲ್ಲಿ ಏನಾದರೂ ಕೆಟ್ಟದ್ದು ಮಾಡಬೇಕು ಅಂತ ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನ ಮನೆಯವರು ಪ್ಲಾನ್ ಮಾಡಿ ಅಜ್ಜಿ ತಲೆ ತುಂಬಿಸಿದ್ದಾರೆ ಅಂತ ಊರನ್ನು ಬಿಟ್ಟು ಹೋಗೋದನ್ನು ಬಿಟ್ಬಿಟ್ರು. ಬದಲಿಗೆ ಅಜ್ಜಿ ಜೊತೆನೇ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ರು. ನನಗೆ ಗಂಡನ ನೋಡೋದಕ್ಕೆ ಅಪ್ಪ ಆರಂಭ ಮಾಡಿದ್ರು. ಸಂಬಂಧದಲ್ಲಿ ತುಂಬ ಜನ ಚಂದದ ಹುಡುಗರು ಇದ್ದರು ಕೂಡ ಅಪ್ಪ ಅಮ್ಮ ಒಪ್ಪಲಿಲ್ಲ. ಹೊಸ ಸಂಬಂಧ ಬೇಕು, ಹೊಸ ಬೀಗರು ಬೇಕು ಅಂತ. ಅಪ್ಪ ಅಮ್ಮನ ಒಬ್ಬಳೆ ಮಗಳು ನಾನು. ಅದಕ್ಕಾಗಿ ಸಂಬಂಧಿಕರು ಆಸ್ತಿಗಾಗಿ ಇಷ್ಟಪಟ್ಟಿದ್ರು. ಅಪ್ಪನಿಗೆ ಮನೆ ಅಳಿಯ ಬೇಕಿತ್ತು, ಒಬ್ಬ ನಂಬಿಕಸ್ತ. ಆ ರೀತಿ ಹುಡುಗ ಇದ್ದರೆ ನೋಡಿ. ಹುಡುಗನ ಮನೆಯವರು ತೀರಾ ಬಡವರಾದರೂ ಪರವಾಗಿಲ್ಲ, ನಮಗೆ ಕೇವಲ ಅವರ ಸ್ವಂತ ಬುದ್ಧಿನ ಹೊಂದಿರೋ ಮಗ ಕೊಟ್ಟರೆ ಸಾಕು, ನನ್ನ ಮಗಳನ್ನು ಪ್ರೀತಿಸೋ, ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೋ, ನಮ್ಮ ಮನೆಗೆ ಒಂದು ಹುಡುಗನ ರೀತಿ ಇರೋ ಅಂತ ಅಪ್ಪ ಅವ್ರ ಗೆಳೆಯನ ಜೊತೆ ಮಾತಾಡ್ತಾ ಬರ್ತಿದ್ದಾಗ ಯಾರೋ ಅವ್ರ ಕೈಯಲ್ಲಿದ್ದ ಫೋನ್ನ ಕಿತ್ಕೊಂಡು ಓಡೋದ್ರು. ಅಪ್ಪ ಅವನ ಹಿಂದೆ ಓಡೋದ್ರು ಕೂಡ ಅವನನ್ನು ಹಿಡಿಯೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಆಗ ಅಲ್ಲಿ ಒಬ್ಬ ಹುಡುಗ ಓಡಿ ಹೋಗಿ ಆ ಫೋನನ್ನು ಆ ಹುಡುಗನ ಬಳಿ ಕಿತ್ಕೊಂಡು ಕಳ್ಳತನ ಮಾಡಿದ ಹುಡುಗನಿಗೆ ಚೆನ್ನಾಗಿ ಹೊಡೆದ. ಅವನನ್ನ ಅಪ್ಪ, ನಿನಗೆ ಖುಷಿ ಆಯಿತು, ಕೇವಲ ಒಂದು 24-25 ವಯಸ್ಸಿರಬೇಕು, ನೋಡೋದಕ್ಕೆ ಒಳ್ಳೆಯ ಒಂದು ರೀತಿ ಕಾಣಿಸ್ತಾನೆ, ಆದರೆ ಬಡವನ ಥರ ಇದ್ದಾನೆ. ಅವನು ಫೋನನ್ನು ಕೊಟ್ಟಾಗ ಅಪ್ಪ ಅವನ ಕೈಗೆ 1000 ರೂಪಾಯಿ ಕೊಟ್ಟರು. ಆ ದುಡ್ಡನ್ನು ಇಟ್ಕೋ ಅಂತ. ಅವನು ಒಪ್ಪಲಿಲ್ಲ. ಇದಾದ 2 ದಿನಕ್ಕೆ ಆ ಹುಡುಗ ಯಾರು ಅಂತ ಅಪ್ಪನಿಗೆ ತಿಳಿಯಿತು. ನಮ್ಮೂರಲ್ಲೇ ಇರೋದು, ಇಷ್ಟು ದಿನ ನನ್ನ ಕಣ್ಣಿಗೆ ಯಾಕೆ ಬಿದ್ದಿಲ್ಲ ಅಂದರೆ ಸಿಟಿನಲ್ಲಿ ಓದ್ತಾ ಇದ್ದಾನಂತೆ, ಡಿಗ್ರಿ ಆಗಿದೆ,
ಅಂತ ಕೆಲಸಕ್ಕೆ ಪರದಾಡ್ತಿದ್ದಾನೆ ಅಂತ ಯಾರೋ ಹೇಳಿದ್ರು. ಅಪ್ಪ ಅವ್ರ ಮನೆಗೆ ಹೋಗಿ ನನ್ನ ಮಗಳಿಗೆ ನಿಮ್ಮ ಮಗನ್ನ ಕೊಡ್ತೀರಾ ಅಂದಾಗ ಅವ್ರ ಮನೆಯಲ್ಲಿ ಅಪ್ಪನ ಕಾಲಿಗೆ ಹೂವನ್ನು ಹಾಕಿ ಒಪ್ಕೊಂಡ್ರು. ನಿಮ್ಮಂಥವರು ನಮ್ಮಂಥ ಬಡವರ ಮನೆಗೆ ಕಾಲಿಟ್ಟಾಗ ನಮ್ಮನೆ ಪಾವನವಾಗೋಯ್ತು. ಅವನು ನಿಮ್ಮನೆ ಆಸ್ತಿ, ನಿಮ್ಮ ಮಗಳ ಜೊತೆ ಮದುವೆ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನಮ್ಮ ಬಳಿ ₹1 ಇಲ್ಲ ಅಂದಾಗ ಅಪ್ಪ ಒಂದು ಬ್ಯಾಗಿನ ತುಂಬ ಅವರಿಗೆ ಕೊಟ್ಟು, ಈ ದುಡ್ಡನ್ನು ಇಟ್ಕೊಂಡು ನಿಮ್ಮ ಕಡೆಯಿಂದ ಮದುವೆನ ಮಾಡಿ, ಇನ್ನೂ ದುಡ್ಡು ಬೇಕಾದರೂ ತಂದು ಕೊಡ್ತೀನಿ, ನನ್ನ ಆಸೆ ಒಂದೇ, ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೋಬೇಕು, ನನಗೆ ಮನೆ ಅಳಿಯಬೇಕು ಅಂತ ಅವ್ರು ಹೇಳಿದರು. ಅಪ್ಪ ಅಮ್ಮ ಖುಷಿಯಿಂದ ಒಪ್ಕೊಂಡ್ರು. ಅವ್ರ ಮನೆಯಲ್ಲಿ ಹುಡುಗನಿಗೆ ಒಬ್ಬ ತಮ್ಮ ಇದ್ದಾನಂತೆ, ಅಕ್ಕನಿಗೆ ಮದುವೆ ಆಗಿದೆಯಂತೆ. ಮನೆಯಲ್ಲಿ ಮದುವೆಯ ಸಡಗರ ಹೆಚ್ಚಾಯಿತು. ನನಗೂ ಕೂಡ ಅಂದರೆ ಇಷ್ಟು ಓದಿನ ಕಡೆ ಇಷ್ಟೊಂದು ಗಮನ ಇರಲಿಲ್ಲ. ಅಪ್ಪ ಓದೋದು ಅಂತ ಹೇಳ್ತಾ ಇದ್ದದಕ್ಕೆ ಅಪ್ಪನಿಗೆ ಬೇಸರ ಮಾಡಬಾರ್ದು ಅಂತ ಹೋಗ್ತಿದ್ದೆ. ಈಗ ಮದುವೆಯಿಂದಾಗಿ ತುಂಬ ಖುಷಿಯಾಯಿತು. ಮದುವೆಗಿಂತ ಹೆಚ್ಚಾಗಿ ನನಗೆ ಓದೋದಿಲ್ಲ ಅಂತ ಖುಷಿ. ಒಂದೇ ವಾರದಲ್ಲಿ ಅಪ್ಪ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಮದುವೆ ಮಾಡಿದ್ರು. ಊರಿನ ಜನರೆಲ್ಲ ಊಟ ಬಟ್ಟೆನ ಕೊಟ್ಟರು. ಒಮ್ಮೆ ನನಗೆ ಗೊತ್ತಿತ್ತು ನನ್ನ ಹಬ್ಬ ಎಷ್ಟು ಒಳ್ಳೆಯವರು. ಅಷ್ಟೊಂದು ಒಳ್ಳೆಯ ಅಪ್ಪನನ್ನು ನನ್ನ ಜೀವನದಲ್ಲೇ ನೋಡಿಲ್ಲ. ಕೇವಲ ತನ್ನ ಮಗಳ ಮದುವೆ ಅಂತ ಇಡೀ ಊರಿಗೆ ಊಟ ಬಟ್ಟೆನೂ ಕೊಟ್ಟರು. ಹುಡುಗ ನೋಡೋದಕ್ಕೆ ತುಂಬ ಸುಂದರವಾಗಿದ್ದ. ನನಗೆ ಒಳ್ಳೆಯ ಜೋಡಿ ಅಂತ ಪ್ರತಿಯೊಬ್ಬರು ಹೇಳ್ತಿದ್ರು. ಮೇಡ್ ಫಾರ್ ಈಚ್ ಅದರ್ ಅಂತ. ಅಷ್ಟೇ ಸಾಕು ನನ್ನ ವಯಸ್ಸಲ್ಲಿ ಅವನಿಗೆ ಜಾಗ ಮಾಡ್ಕೊಳ್ಳೋದಕ್ಕೆ. ಇಂದು ಮದುವೆ ಆದ ದಿನ ಹೊಸಲಿನಿಂದ ಒಳಗೆ ಬರಬೇಕಾದ ಎಲ್ಲರೂ ನಿನ್ನ ಗಂಡನ ಹೆಸರು ಹೇಳು ಅಂದಾಗ ನಿಜವಾಗ್ಲೂ ನನಗೆ ಹೆಸರೇ ಗೊತ್ತಿಲ್ಲದೆ ನಾಚಿಕೆಯಿಂದ ತಲೆ ಬಗ್ಗಿಸ್ದೆ. ಆಗ ಅವನೇ ನನಗೆ ಕಿವಿನಲ್ಲಿ ಮಧು ಅಂತ ಹೇಳು ಅಂತ ಹೇಳ್ದ. ನಾನು ತುಂಬ ನಾಚಿಕೆಯಿಂದ ವಯ್ಯಾರದಿಂದ ಕೈಕಾಲನ್ನು ತಿರುಗಿಸ್ತಾ ಮಧು ಅಂತ ಹೇಳಿದೆ. ಅಲ್ಲಿದ್ದವರೆಲ್ಲ ಜೋರಾಗಿ ನಕ್ಕರು. ಮೊದಲ ರಾತ್ರಿ ಅಂತೂ ಹೇಳಬಾರ್ದು, ನಂಗೆ ಏನು ಅನ್ನೋ ಅರಿವು ಕೂಡ ಇಲ್ಲ. 9ನೇ ತರಗತಿ ಹುಡುಗಿ ಮನಸ್ಸಲ್ಲಿ ಇನ್ನೇನಿರುತ್ತೆ, ಕೇವಲ ಮುತ್ತು ಕೊಡೋದು ತಪ್ಪಿಕೊಳ್ಳೋದು ಅಷ್ಟೇ, ಅಷ್ಟಕ್ಕೆ ಮಕ್ಕಳಾಗ್ಬಿಡತ್ತೆ ಅನ್ನೋ ನಂಬಿಕೆಯಿಂದ ಇದ್ದೆ. ನಂಗೆ ಮಧು ಪ್ರಪಂಚ ತೋರಿಸ್ದ. ನನ್ನ ಶ್ರೀಮಂತರ ಮನೆ ಮಗಳು ಅವನ ಬದುಕನ್ನು ಉದ್ಧಾರ ಮಾಡ್ತಿರೋ ದೇವತೆ ಅನ್ನೋ ಋಣಭಾರ ಅವನಿಗೆ ಇದ್ದಿದ್ದರಿಂದ ನಂಗೆ ಸ್ವಲ್ಪ ಕೂಡ ನೋವಾಗದಂತೆ ನನ್ನ ಜೊತೆ ವರ್ತಿಸ್ದ. ಕ್ರಮೇಣ ನಮ್ಮಿಬ್ಬರ ಪ್ರೀತಿ ಅಧಿಕ ಆಗ್ತಾ ಹೋಯಿತು. ಅವನನ್ನು ಬಿಟ್ಟು ನಾನು, ನನ್ನನ್ನು ಬಿಟ್ಟು ಅವನು ಅಮ್ಮನ ಮನೆನ ಸೇರಿಕೊಂಡ್ವಿ. ಅಮ್ಮ ಅಡುಗೆನ ಮಾಡ್ಕೊಳ್ತಿದ್ಲು, ಅಪ್ಪ ಕೆಲಸ ಮಾಡಿ ಸಂಪಾದನೆ ಮಾಡ್ತಿದ್ರು. ಮಧು ಕೂಡ ಕೆಲಸಕ್ಕೆ ಹೋದರೂ ಅಪ್ಪ ಮದುವೆ ಆಗಿ 1-2 ವರ್ಷ ಆರಾಮಾಗಿ ಮನೆಯಲ್ಲಿರು. ಇದಾದ ಸ್ವಲ್ಪ ದಿನಕ್ಕೆ ಮಧು ಕೆಲಸಕ್ಕೆ ಅಪ್ಲೈ ಮಾಡ್ದ. ಅದೃಷ್ಟದಿಂದ ನಮ್ಮ ಪಕ್ಕದೂರಲ್ಲಿ ಮಧುಗೆ ಕಾನ್ಸ್ಟೇಬಲ್ ಕೆಲಸನೂ ಸಿಕ್ತು. ಮೊದಲು ಅಪ್ಪನಿಗೆ ಅವನ ಕೆಲಸಕ್ಕೆ ಹೋಗೋದು ಇಷ್ಟನೇ ಇಲ್ಲದೇ ಇದ್ದರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಕೆಲಸಕ್ಕೆ ಹೋಗಲಿ ಅಂತ ಬಿಟ್ಬಿಟ್ರು. ಯಾಕಂದರೆ ಈಗ ಕಾನ್ಸ್ಟೇಬಲ್ ಆಗಿರೋನು ನಂತರ ಇನ್ಸ್ಪೆಕ್ಟರ್ ಆಗ್ತಾನೆ, ನಮಗೆ ಸ್ವಲ್ಪ ಪವರ್ ಇರುತ್ತೆ, ಹೇಗಿದ್ರೂ ನಾನು ಗಟ್ಮುಟ್ಟಾಗಿದ್ದೀನಿ, ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಪ್ಪ ಇದ್ದರು. ಅದೇ ರೀತಿಯೂ ಆಯಿತು. ಮಧು ಕೆಲಸಕ್ಕೆ ಹೋಗೋದಕ್ಕೆ ಪ್ರಾರಂಭಿಸ್ದ. ಅವನನ್ನು ಒಬ್ಬ ಒಳ್ಳೆಯ ಕೆಲಸಗಾರ ಅಂತ ಪ್ರತಿಯೊಬ್ಬರು ಹೇಳ್ತಿದ್ರು. ನಾನು ತುಂಬ ಖುಷಿಯಿಂದ ಇದ್ದೆ. ನನ್ನ ಗಂಡ ಪೊಲೀಸ್ ಅಂತ ಯಾರಾದರೂ ಏನಾದರೂ ಹೇಳಿದ್ರೆ ಈ ಮಧ್ಯೆ ತುಂಬ ಅವನನ್ನು ಟೀಸ್ ಮಾಡ್ತಿದ್ದೆ. ನನ್ನ ಅತ್ತೆ ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಊರಿನ ಜನರೆಲ್ಲ ಒಂದೇ ಊರಾಗಿದ್ದರೂ ಹೋಗ್ತಿಲ್ಲ ಸೊಸೆ ಅಂತ ತುಂಬ ಬೇಸರದಿಂದ ಕೊಂಕಾಗಿ ಮಾತಾಡ್ತಿದ್ರು. ಅವ್ರು ಬಾಯಿ ಮುಚ್ಚಲಿ ಅಂತ ಅಮ್ಮ ನನ್ನನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಅವ್ರ ಮನೆಯಲ್ಲಿ ಇದ್ದು ಬಾ ಅಂತ ಕಳಿಸಿದ್ಲು. ಮಧು ಕೂಡ ಈಗ ಇಲ್ಲೇ ಬರ್ತಿದ್ದ. ಆ ಮನೆ ನನಗೆ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿತ್ತು. ಮದುವೆಯಾದ ಹೊಸದ್ರಲ್ಲಿ ಆ ಮನೆಗೆ ಬಂದಿದ್ದರೆ ನಿಜವಾಗ್ಲೂ ಮದುವೆಗೆ ಡೈವರ್ಸ್ ಕೊಟ್ಬಿಡ್ತಿದ್ದೆ. ಈಗ ಮಧು ನನಗೆ ತುಂಬ ಪ್ರೀತಿನ ತೋರಿಸ್ತಾನೆ. ಅವನ ಪ್ರೀತಿ
ಈ ಮನೆಗಿಂತ ದೊಡ್ಡದು. ಅದಕ್ಕಾಗಿ ನಾನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೇವಲ ಸಣ್ಣ ಪುಟ್ಟ ಸೌಕರ್ಯಗಳು ಕೂಡ ಈ ಮನೆಯಲ್ಲಿಲ್ಲ. ಒಮ್ಮೊಮ್ಮೆ ಉಸಿರು ಕಟ್ಟುತ್ತೆ ಅಂತ ಅನ್ನಿಸ್ದಾಗ ಅಮ್ಮಂಗೆ ಫೋನ್ ಮಾಡ್ತೀನಿ. ಆಗ ಅಮ್ಮ, ಒಂದೆರಡು ದಿನ ಇದ್ದು ಬಿಡು, ಮುಂದೊಂದು ದಿನ ನಿನಗೂ ಕೂಡ ಪಶ್ಚಾತ್ತಾಪ ಪಡೋದು ಬೇಡ. ನನ್ನ ಅತ್ತೆಯ ಸೇವೆನ ನಾನು ಮಾಡಿಲ್ಲ, ನಾನು ಚಿಕ್ಕವಳು ಅಂತ. ಆಗ ನನ್ನಮ್ಮ ಹೇಳಿಲ್ಲ ಅಂತ. ಈ ಮನೆಯಲ್ಲಿ ಒಂದೊಂದು ದಿನ ಕಳೆಯೋದು ನನಗೆ ಯುಗಗಳು ಕಳೆದಂತೆ ಆಗ್ತಿತ್ತು. ಹೊಟ್ಟೆನಲ್ಲಿ ಸಂಕಟ ಆಗ್ತಿತ್ತು, ಕಣ್ಣೀರು ಬರ್ತಿತ್ತು, ಸರಿಯಾಗಿ ಮಾಡ್ತಾನೇ ಇರಲಿಲ್ಲ. ನಾನು ಅತ್ತೆ, ಮಾವ, ಮೈದ್ನ, ಗಂಡ ಎಲ್ಲರೂ ತುಂಬ ಒಳ್ಳೆಯವರು. ಅವ್ರ ಪ್ರೀತಿ ತುಂಬ ಚೆನ್ನಾಗಿದೆ ಅಂತ ಕ್ರಮೇಣ ಅರ್ಥ ಆಗೋದಕ್ಕೆ ಶುರುವಾಯಿತು. ನನ್ನ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ, ಅದೇ ರೀತಿ ಇವರು ಕೂಡ ನೋಡ್ಕೋತಾರೆ. ಆದರೆ ಇವರು ಬಡವರು, ನಾವು ಶ್ರೀಮಂತರು ಅಷ್ಟೇ. ಇಂದು ನಾನು ಸ್ನಾನ ಮಾಡ್ತಿದ್ದೆ ಇವ್ರ ಮನೆಯಲ್ಲಿ. ಸರಿಯಾಗಿ ಬಾಗಿಲೂ ಇರಲಿಲ್ಲ, ಬಾತ್ರೂಮ್ಗೂ ಕೂಡ ಮನೆಯಲ್ಲಿ. ಅತ್ತೆ ಮಲಗಿದ್ದಾರೆ, ಮಾವ ಕೆಲ್ಸಕ್ಕೆ ಹೋಗಿದ್ದಾರೆ, ಮೈದ್ನ ಇನ್ನೂ ಕಾಲೇಜಿಂದ ಬಂದಿಲ್ಲ ಅನ್ನೋ ಧೈರ್ಯದಿಂದ ಮಾಡಿದ್ರೆ ಸಡನ್ನಾಗಿ ಯಾರೋ ಬಾತ್ರೂಮಿನ ಬಾಗಿಲನ್ನು ತೆಗೆದೇ ಬಿಟ್ಟರು. ನಾನು ಬೆಚ್ಚಿ ಬಿದ್ದೆ. ಅಲ್ಲೇ ಇದ್ದ ಬಟ್ಟೆನ ಬಹಳ ಬೇಗ ಸುತ್ತಕೊಂಡೆ. ಎದುರಿಗೆ ನನ್ನ ಮೈದ್ನ ನಿಂತಿದ್ದಾನೆ. ಅವನು ನನ್ನನ್ನು ನೋಡಿದ್ರೂ ಒಳಗೆ ನಾನು ಬಟ್ಟೆನ ಸುತ್ಕೊಂಡ್ಬಿಟ್ಟಿದ್ದೆ. ತುಂಬ ಅವತ್ತು ನನ್ನನ್ನೇ ನೋಡ್ತಾ ನಿಂತಿದ್ದ. ನಾನು ಕೆಮ್ದೆ. ಅವನು ಹೋದ ರೀತಿ ಡಿಸ್ಕಂಫರ್ಟ್ ಆಯಿತು. ನಿಜವಾಗ್ಲೂ ಅವನು ಆಕಸ್ಮಿಕವಾಗಿ ಬಂದಿದ್ದರೆ ನನ್ನನ್ನು ಯಾಕೆ ನೋಡ್ತಾ ನಿಂತಿದ್ದ, ಇದನ್ನು ಗಂಡನಿಗೆ ಹೇಳಬೇಕು ಅಂತ ಅಂದ್ಕೊಂಡೆ. ಆನಂತರ ಮನಸ್ಸಿಗೆ ಅನ್ನಿಸ್ತು, ಈ ವಿಷಯನ ಗಂಡನಿಗೆ ಹೇಳಿದ್ರೆ ಏನು ಅಂತ. ಆದರೆ ಇತ್ತೀಚೆಗೆ ನನ್ನ ಮೈದನನ ವರ್ತನೆಗಳು ಅರ್ಥನೇ ಆಗ್ತಿಲ್ಲ. ವಿಚಿತ್ರವಾಗಿ ನನ್ನನ್ನು ನೋಡ್ತಾನೆ. ಅಮ್ಮ ಅಂತ ಫೋನ್ ಮಾಡಿದ್ಲು, ನಾಳೆ ನಿನ್ನ ಅತ್ತೆನ ಬೆಂಗಳೂರಿಗೆ ನಾನು ಮತ್ತು ನಿಮ್ಮಪ್ಪ ನಿಮ್ಮ ಮಾವ ಕರ್ಕೊಂಡು ಹೋಗ್ತಿದ್ದೀವಿ. ದೊಡ್ಡ ಡಾಕ್ಟರ್ ಅಂತೆ, ಚೆನ್ನಾಗಿ ನೋಡ್ತಾರಂತೆ. ನಿಮ್ಮ ಅತ್ತೆ ಹುಷಾರಾದ ಮೇಲೆ ಯಾರಾದರೂ ಒಬ್ಬರು ಕೆಲಸದವನನ್ನು ಇಡ್ತೀವಿ, ನೀನು ಇಲ್ಲಿಗೆ ಬಂದುಬಿಡು. ನೀನಿಲ್ಲದೆ ಈ ಮನೆ ಖಾಲಿ ಖಾಲಿ, ನಿನ್ನ ಮಕ್ಕಳನ್ನ ನೋಡ್ಕೋಬೇಕು ಅಂತ ಹೇಳಿದಾಗ ಮನಸ್ಸಲ್ಲಿ ಒಂದು ಆಸೆ ಶುರುವಾಯಿತು. ನಿಜವಾಗ್ಲೂ ನಮಗೂ ಮಕ್ಕಳು ಬೇಕಂತ. ಇವತ್ತು ರಾತ್ರಿ ಬಂದು ಮಧು ಅವನ ಜೊತೆ ಎಲ್ಲ ವಿಷಯನೂ ಹೇಳಬೇಕು, ನನಗೆ ಬೇಗ ಮಗು ಕೊಡು ಅಂತ. ಅವನು ತುಂಬ ಚೆನ್ನಾಗಿ ರೆಡಿಯಾಗಿದ್ಲು. ಮಧು ಬಂದಾಗ ಅವಳನ್ನು ಬಾಚಿ ತಪ್ಕೊಳ್ತಾನೆ. ಆದರೆ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ, ಅವ್ರ ಅಮ್ಮನ ಅನಾರೋಗ್ಯ ಇರೋದ್ರಿಂದ ಇವನು ಅವಳ ಮುಖನ ಸರಿಯಾಗಿ ನೋಡಲೇ ಇಲ್ಲ. ಗಂಡ ಹೆಂಡತಿ ಇಬ್ಬರು ಕೂಡ ಇವತ್ತು ಗೋಡೆ ಕಡೆ ತಿರುಗಿ ಮಲಗಿದ್ರು. ಬೆಳಗ್ಗೆ ಆದಾಗ ಮಧು ಯಾವಾಗ ಹೋದ ತಿಳಿಲೇ ಇಲ್ಲ. ಮಾವ, ಅತ್ತೆ, ನನ್ನ ತಮ್ಮ ಎಲ್ಲರೂ ಕೂಡ ಬೆಂಗಳೂರಿಗೆ ನನ್ನ ಅತ್ತೆನ ಕರ್ಕೊಂಡು ಹೋದರು ಟ್ರೀಟ್ಮೆಂಟ್ಗೆ. ನನಗೆ ಸ್ವಲ್ಪ ಸಮಾಧಾನ ಆಯಿತು. ನಂತರ ಮಧು ಕೂಡ ಇವತ್ತು ನನಗೆ ನೈಟ್ ಡ್ಯೂಟಿ ಬರೋದಿಲ್ಲ, ನನಗೇನು ಅಡುಗೆ ಮಾಡಬೇಡ, ಕ್ಯಾಂಟೀನಲ್ಲಿ ತರಿಸ್ಕೊಳ್ತೀನಿ ಅಂತ ಹೇಳ್ದ. ನಂತರ ನನ್ನಪ್ಪ ಫೋನ್ ಮಾಡಿ ನಾವು ಬರೋದಿಲ್ಲ, ನಿನ್ನ ಅತ್ತೆಗೆ ಇವತ್ತು ಮತ್ತು ನಾಳೆ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದ್ರು. ನನ್ನ ಗಂಡ ತಾನೇ ಅಂತ ಚೆನ್ನಾಗಿ ರೆಡಿಯಾಗಿದ್ದೆ. ಅವನು ಬರೋದಿಲ್ಲ ಅಂದಮೇಲೆ ದುಃಖ ಆಗಿ ನಾನು ಕನ್ನಡಿನ ನೋಡ್ತಾ ಕೂತೆ. ತುಂಬ ಹೊತ್ತು ಕನ್ನಡಿ ನೋಡಿದ್ಮೇಲೆ ಮೇಕಪ್ ತೆಗಿಬೇಕು ಅಂತ ಹೋದಾಗ ಮೈದನ ಮನೆಗೆ ಬಂದ. ಅವನು ಕಾಫಿ ಕೇಳ್ದ. ಇದೇ ಮೊದಲ ಬಾರಿ ಅವನು ನನ್ನ ಜೊತೆ ಮಾತಾಡಿದ್ದು. ನಾನು ಅವನಿಗೆ ಕಾಫಿ ತೊಗೊಂಡೋಗಿ ಕೊಟ್ಟರೆ ನನ್ನ ಕೈಯನ್ನು ಮುಟ್ದ. ಬೇಸರವಾಗಿ ನಾನು ರೂಮಿಗೆ ಬಂದುಬಿಟ್ಟೆ. ನನ್ನ ಒಡವೆಗಳನ್ನು ಒಂದೊಂದಾಗಿ ತೆಗಿತಾ ಇದ್ದೆ. ಅಷ್ಟರಲ್ಲವನು ಹಿಂದೆಯಿಂದ ಬಂದು ನನ್ನನ್ನು ಗಟ್ಟಿಯಾಗಿ ತಕ್ಕೊಂಡ. ನನ್ನ ಗಂಡ ಬಂದು ನನಗೆ ಸರ್ಪ್ರೈಸ್ ಕೊಟ್ಟ. ನೈಟ್ ಡ್ಯೂಟಿ ಅಂತ ಸುಳ್ಳು ಹೇಳಿದ್ದಾರೆ. ಅವತ್ತು ನನ್ನ ಗಂಡ ಅಲ್ಲ, ನನ್ನ ಮೈದ್ನ. ಅವನನ್ನು ನೋಡಿ ನಾನು ಬೆಚ್ಚಿ ಬಿದ್ದೆ. ಯಾಕೆ ಈ ರೀತಿ ಕೆಲಸ ಮಾಡ್ತಿದ್ಯಾ ಅಂದಾಗ, ನಾನು ನಿನಗೆ ಅತ್ತಿಗೆ, ನೀನು ಅಣ್ಣನ ಹೆಂಡ್ತಿ ಅಂದಾಗ, ಅತ್ತಿಗೆ ಆದ್ರೇನು ಯಾರಾದ್ರೇನು ನನಗೆ ನೀನು ಬೇಕು.
ನಿನ್ನನ್ನು ನೋಡಿದ ದಿನದಿಂದ ನನಗೆ ತಲೆ ಕೆಟ್ಟು ಹೋಗಿದೆ ಅಂತ ನನ್ನ ಮೇಲೆ ಬೀಳೋದಕ್ಕೆ ಶುರು ಮಾಡ್ದ. ನಾನು ಅಮ್ಮನ್ನು ದೂರ ತಳ್ಳೋದಕ್ಕೆ ಪ್ರಯತ್ನಿಸಿದ್ರು ಅವನು ದೂರ ಹೋಗ್ತಾನೇ ಇಲ್ಲ. ಪುನಃ ಅವನು ಬಂದು ನನ್ನನ್ನು ಗಟ್ಟಿಯಾಗಿ ತಪ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದ್ದಾನೆ. ಆದರೆ ನಾನು ಅವನನ್ನು ತಳ್ತಾ ಇದ್ದೀನಿ. ಮೈದನ ಇದೊಂದೇ ರಾತ್ರಿ ಅವನ ಜೊತೆ ಕಳೆಯೋದಕ್ಕೆ ಬಿಡು. ನನಗೆ ನಿನ್ನನ್ನು ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ, ಇನ್ಯಾವತ್ತೂ ಬಲವಂತ ಮಾಡೋದಿಲ್ಲ ಅಂತ ನನ್ನ ಕಾಲನ್ನು ಹಿಡ್ದ. ನಾನು ಒಪ್ಪಲಿಲ್ಲ. ನಂತರ ನನ್ನ ಸೀರೆನ ಹರಿದ, ನನ್ನ ಒಡವೆಗಳನ್ನು ಕಿತ್ತಿಸ್ದ. ಅದಾದಮೇಲೆ ಹಾಸಿಗೆ ಮೇಲೆ ತಳ್ದ. ಇನ್ನೇನು ಅವನು ಕೂಡ ಬಟ್ಟೆನ ತೆಗಿಬೇಕು, ಅಷ್ಟರಲ್ಲಿ ಯಾರೋ ಜೋರಾಗಿ ಮನೆ ಬಾಗಿಲನ್ನು ತಡ್ತಿದ್ದಾರೆ. ಆಗ ನನಗೆ ಹೋದ ಪ್ರಾಣ ಬಂದಂಗಾಯಿತು. ಅವನ ಬಟ್ಟೆನ ತಗೊಂಡು ಕಿಟಕಿಯಿಂದ ಹೊರಗೋದ. ಆ ಮನೆಯಲ್ಲಿ ಯಾವ ರೀತಿ ಹೋಗ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಸೀರೆನ ಸರಿ ಮಾಡಿಕೊಂಡು ಕೂದಲನ್ನು ಸರಿ ಮಾಡಿಕೊಂಡೆ. ಯಾರು ಬಂದಿದ್ದು ಪುಣ್ಯಾತ್ಮ ನನ್ನ ಬದುಕನ್ನು ಕಾಪಾಡ್ದ ಅಂತ ನೋಡಿದ್ರೆ ನನ್ನ ಗಂಡ ಇಲ್ಲಿ ಹೊರಗಡೆಯಿಂದ ಊಟ ತಂದಿದ್ದಾನೆ, ಮನೆಯಲ್ಲಿ ಯಾರೂ ಇಲ್ಲ ಅಂತ. ನಾನು ನನ್ನ ತಕ್ಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡಿದೆ. ಅವನು ಯಾಕೆ ಅಳ್ತಿದ್ಯಾ? ಕೆಲಸದ ಟೆನ್ಷನ್ನಿಂದ ನಿನ್ನನ್ನು ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ನನ್ನ ಹಣೆಗೆ ಮುತ್ತು ನನ್ನ ಅಸ್ತವ್ಯಸ್ತವಾಗಿರೋ ಬಟ್ಟೆನ ನೋಡಿ, ಸೀರೆನ ಉಡಬೇಡ, ನೈಟಿ ಹಾಕು ಸಾಕು ಅಂತ ಹೇಳಿ ಅವನು ಫ್ರೆಶ್ ಅಪ್ ಆಗೋದಕ್ಕೆ ಬಂದ. ನಾನು ಕೂಡ ಫ್ರೆಶ್ ಆಗಿ ನೈಟಿ ಹಾಕ್ಕೊಂಡು ಬಂದೆ. ನನ್ನ ಗಂಡಂಗೆ ಈ ವಿಷಯನ ಹೇಳೋ ಮನಸ್ಸಾಗಿಲ್ಲ. ಬದಲಿಗೆ ಇಬ್ಬರು ಊಟ ಮಾಡಿದ್ವಿ, ಒಟ್ಟಿಗೆ ಮಲಗಿದ್ವಿ. ರಾತ್ರಿ ಅದ್ಭುತವಾಗಿತ್ತು. ಅವನು ತೋರಿಸೋ ಪ್ರೀತಿ ಮುಂದೆ ಈ ರೀತಿ ನೋವುಗಳು ಸಂಪೂರ್ಣವಾಗಿ ಮರೆತು ಹೋಗುತ್ತೆ. ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದಿದ್ದೆ. ಮುಂದೆ ಕೂಡ ಅಂತ ಆಗ ಯಾವುದೋ ಒಂದು ಚಿಕ್ಕ ಹುಡುಗ ನನ್ನ ಕೈಗೆ ಚೀಟಿ ಕೊಟ್ಟು ಹೋದ. ಅದು ನನ್ನ ಮೈದನ ಕಳಿಸಿದ ಚೀಟಿ. ಅದರಲ್ಲಿ ಬರೆದಿತ್ತು, ಅದಕ್ಕೆ ದಯವಿಟ್ಟು ಕ್ಷಮಿಸಿ. ಇತ್ತೀಚೆಗೆ ನನ್ನ ಗೆಳೆಯರು ಪೊಲೀಸ್ ಚಿತ್ರಗಳನ್ನು ತೋರಿಸಿ ನನ್ನ ಮನಸ್ಸನ್ನು ಕೆಡಿಸಿದ್ರು. ಅದರಿಂದ ನಾನು ನಿಮ್ಮ ಜೊತೆ ಆ ರೀತಿ ನಡ್ಕೊಂಡೆ, ಈ ರೀತಿ ನಡ್ಕೊಂಡೆ. ಆದರೆ ಅದೃಷ್ಟದಿಂದ ಯಾವುದೇ ಅಚಾತುರ್ಯ ನಡೆದಿಲ್ಲ. ಆದರೂ ಕೂಡ ನನ್ನ ಮನಸ್ಸಲ್ಲಿ ಆ ತಪ್ಪು ಬಂದಿದ್ದು ತಪ್ಪೆ. ನಿಮ್ಮ ಮುಖನ ನೋಡೋ ಧೈರ್ಯನೂ ನನಗಿಲ್ಲ. ನನ್ನ ಪಾಪಗಳನ್ನು ಕಳ್ಕೊಂಡ್ಮೇಲೆ ಊರಿಗೆ ಬರ್ತೀನಿ. ಅಲ್ಲಿವರೆಗೂ ಅಣ್ಣಂಗೆ ಹೇಳಿಬಿಡಿ ನಾನು ಕೆಲಸದ ಮೇಲೆ ಹೋಗಿದ್ದೀನಿ ಅಂತ. ಆದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ವಿಷಯನ ಯಾರಿಗೂ ಹೇಳಿಬಿಡಿ. ನನ್ನ ವಿಷಯ ಎಲ್ಲರೂ ಅಸಹ್ಯ ಪಟ್ಕೋತಾರೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಬರೆದಿದ್ದ. ಅದನ್ನು ಬರ್ತಿದ್ದ ಒಮ್ಮೊಮ್ಮೆ ಕೇವಲ ಕೆಟ್ಟವ್ರು ಮಾತ್ರ ಕೆಟ್ಟ ಕೆಲಸ ಮಾಡೋದಿಲ್ಲ, ಒಳ್ಳೆಯವರು ಕೂಡ ಈ ಮೋಹದ ಬಲೆಗೆ ಸಿಕ್ಕಿ ಕೆಟ್ಟ ಕೆಲಸ ಮಾಡ್ತಾರೆ. ಈ ಪತ್ರನ ಓದಿದ ಮೇಲೆ ನನಗೆ ಅವನ ಮೇಲೆ ನಿಜವಾಗ್ಲೂ ಕರುಣೆ ಬಂತು. ಯಾಕಂದರೆ ನನಗಿಂತ ಹೆಚ್ಚು ನೋವನ್ನು ಪಶ್ಚಾತ್ತಾಪದಿಂದ ಅವನು ಪಡ್ತಿದ್ದಾನೆ. ಇಲ್ಲೇ ಇದ್ದಿದ್ದರೆ ಸಮಾಧಾನ ಮಾಡ್ಬೋದು, ಆದರೆ ನಿನ್ನೆ ಆದ ಕೆಲಸದಿಂದ ಮರಿಬೇಕು, ಅವನು ಮರಿಬೇಕು. ಸ್ವಲ್ಪ ದಿನಗಳ ಮೇಲೆ ಬರಲಿ, ಒಳ್ಳೆ ಮನುಷ್ಯನಾಗಿ ತನ್ನನ್ನು ತಾನು ಪರಿವರ್ತನೆ ಮಾಡಿಕೊಂಡು ಅಂತ ಸುಮ್ಮನಾದೆ. ದೇವರ ಬಳಿ ಪ್ರಾರ್ಥನೆ ಮಾಡಿಕೊಂಡೆ. ಬಾಗಿಲು ಬಳಿ ಅಳ್ತಾ ನಿಂತಿದ್ದ ನನ್ನನ್ನು ನೋಡಿ ನನ್ನ ಗಂಡ ಏನಾಯಿತು ಅಂದ. ತಲೆ ಅಲ್ಲಾಡಿಸಿ ಅವನ ಬಳಿ ಬಂದು ಅವನ ಎದೆಗೆ ನನ್ನ ತಲೆ ಕೂದಲು ಅವನನ್ನು ಗಟ್ಟಿಯಾಗಿ ತಕ್ಕೊಂಡೆ. ಅವನು ನನ್ನ ತಲೆ ಕೂದಲನ್ನು ಸವರುತ್ತಿದ್ದ. ನಮೀಗ ಸುಗಮವಾಗುತ್ತೆ ಅಂತ ಅನ್ನಿಸ್ತು. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.